ನಾನು ಮಮತಾ ಉಬೇಶ್ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ನಾನು ನವೆಂಬರ್ 4th ನವೆಂಬರ್ ಬ್ಯಾಚಲ್ಲಿ L1 ಮಾಡಿದ್ದೀನಿ. ಅಂಡ್ ಅದು ಮಾಡ್ತಾ ಇರುವಾಗಲೇ ಗುರುಗಳು ಆಮ್, ಸಂಯಮದಲ್ಲೇ ಮಾಡ್ತಾ ಇರುವಾಗಲೇ ಅವ್ರು ಹೇಳಿದ್ರು ಕುಂಭಮೇಳ ಇದ. ಅಂಡ್ ಆವಾಗಲೇ ಅದು ನಾನು ಅದೃಷ್ಟ ಅನ್ಕೊಳ್ತೀನಿ. ಆ ಸಂಯಮ ಮಾಡಿದ ತಕ್ಷಣ ನನಗೆ ಕುಂಭಮೇಳ ಬರೋದಕ್ಕೆ ಅವಕಾಶ ಸಿಕ್ತು. ಇದೆಲ್ಲ ಹೇಗಾಯ್ತು ಅನ್ನೋದೇ ನನಗೆ ಫುಲ್ ವಾಪಸ್ ಹೋದ್ರೂ ಗೊತ್ತಾಗ್ತಿಲ್ಲ. ಅಷ್ಟು ಲಕ್ಕಿ ಅನ್ಕೊಂಡಿದ್ದೀನಿ. ಅಂಡ್ ಗುರುಜಿ ನಿಮಗೆ ತುಂಬಾ 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 ಒಳಗಡೆಯಿಂದ ಗ್ರಾಟಿಟ್ಯೂಡ್, ಧನ್ಯವಾದಗಳು ನಿಮಗೆ. ನಿಮ್ಮಿಂದ ನಾವು ಅಲ್ಲಿ ಬಂದು ಒಂದು 10 days ಇರೋದಕ್ಕೆ ಆಯಿತು. ಅಂಡ್ ಮೈ ಇನ್ಫಿನಿಟ್ ಗ್ರಾಟಿಟ್ಯೂಡ್ ಟು ಯು ಗುರುಜಿ. ಅಂಡ್ ತಕ್ಷಣ ನೀವು ಸುಮ್ಮನೆ ಬುಕ್ ಮಾಡ್ಕೊಂಬಿಡಿ. ನೀವು ಬಂದು ವಿತೌಟ್ ಎನಿ ಎಲ್ಲ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಬರೋ ತರ ಆಯ್ತು ನಮಗೆ. ಅಲ್ಲಿ ಬಂದ್ಮೇಲೆ ತುಂಬಾನೇ ಚೆನ್ನಾಗಿತ್ತು ನನಗೆ. ಅಲ್ಲಿ ಬಂದ್ಮೇಲೆ ನೀವು ಹೇಳಿದ್ರಿ ಇಲ್ಲಿ ಬರೋದು ಸುಮ್ಮನೆ ಹಾಗೆ ಅಲ್ಲ, ನೀವು ಅಂತ ಕಲ್ಪವಾಸಂ ಅಂತ ಹೇಳಿದ್ರಿ. ಆಗ ನನಗೆ ಒಂಥರ ಖುಷಿ ಆಯ್ತು. ಓಕೆ, ಬೇರೆದಕ್ಕೆಲ್ಲ ಹೋಗ್ತಿರ್ತೀವಿ, ಮೋಕ್ಷಕ್ಕೆ ಅದು ಇದು ಅಂತ ಒಂದೊಂದು ಪ್ಲೇಸಕ್ಕೆ ಹೋಗ್ತೀವಿ. ಬಟ್ ಇಲ್ಲಿ ಕಲ್ಪವಾಸಂ ಅಂತ ಹೇಳಿದ ತಕ್ಷಣ ಯಾ ಇಲ್ಲಿ ಅಘೋರಿಗಳು, ನಾಗಸಾಧುಗಳು ಎಲ್ಲ ಗುರುಗಳು ಎಲ್ಲ ಬಂದು ಅಲ್ಲಿ ಸುಮ್ಮನೆ ಒಂದು 40 days 30 days ಇರ್ತಾರೆ ಅಂದ್ರೆ ಇರ್ತಾರೆ. ಅದ್ರ ಪ್ರಕಾರ ನಮಗೂ ಅವಕಾಶ ಈ ಗುರುಗಳು ಕೊಟ್ಟಿದ್ದಾರೆ ಅಂತ ಖುಷಿಯಾಗಿ ಅದೊಂದು ತುಂಬಾ ಖುಷಿ ಆಯ್ತು. ಅಂಡ್ ನೆಕ್ಸ್ಟ್ ಅಲ್ಲಿದ್ದಾಗ ನಮಗೆ ಏನು ಅನಾನುಕೂಲ ಇಲ್ದಿರ ಎಲ್ಲ ಚೆನ್ನಾಗೇ ಇತ್ತು. ಚಳಿ ಮಾತ್ರ ಜಾಸ್ತಿ ಇತ್ತು ಗುರುಗಳೇ. ಅಂಡ್ ಅಲ್ಲಿ ಚಳಿ ಆದಾಗ ನಮಗೆ ಹೊದ್ಕೊಳ್ಳೋದಿಕ್ಕೆ ಬೆಡ್ಶೀಟ್ ಇತ್ತು, ಹಾಸಿಗೆ ಇತ್ತು, ಬೆಡ್ ಎಲ್ಲ ಇತ್ತು. ಆದ್ರೂ ನಮ್ಗೆ ತುಂಬಾ ಚಳಿ ಆಗ್ತಿತ್ತು. ಸಾಧುಗಳು ಅವರೆಲ್ಲ ಏನು ಇಲ್ದಿರ ಈ ಪುಣ್ಯಕ್ಷೇತ್ರದಲ್ಲಿ ಏನಕ್ಕೆ ಅಲ್ಲಿದ್ದಾರೆ, ಅದು ಏನೋ ತುಂಬಾ ಪ್ರಾಮುಖ್ಯತೆ ಇರುತ್ತೆ ಅನ್ಕೊಂಡು, ಅವ್ರು ಇರುವಾಗ ನಾವ್ಯಾಕೆ ಇರಬಾರ್ದು, ಇಷ್ಟೆಲ್ಲ ಅನುಕೂಲ ಇರುವಾಗ ಅಂತ ಅನ್ಕೊಂಡು ಆಮೇಲೆ ಸೆಟ್ಲ್ ಆದ್ವಿ. ಅಂಡ್ ಎಲ್ಲ ತುಂಬಾ ನಿಮ್ದ ಸತ್ಸಂಗ ಎಲ್ಲ ಕೇಳ್ತಿದ್ವಿ, ಎಲ್ಲ ಚೆನ್ನಾಗಿತ್ತು. 29th ನಾವೆಲ್ಲ ಹೋಗಿ ಮೌನಿ ಅಮಾವಾಸ್ಯೆ ಸ್ನಾನ ಮಾಡಿದ್ವಿ. ಅದು ನೀವು ನಮ್ ಜೊತೆ ಬಂದಿದ್ದು ನಮ್ಗೆ ತುಂಬಾ ಅದ್ರದಾಗ ಆ ಸ್ನಾನ ಮಾಡಿದಾಗ ಏನಾದ್ರು ಬೇಡ್ಕೊಳ್ಬೇಕು ಅದು ಇದು ಅಂತ ಹೇಳ್ತಿದ್ರು. ಬಟ್ ಮುಳ್ಳಿಗೆ ಎದ್ದಿದ ತಕ್ಷಣ ಲೈಟ್ ಆಗಿತ್ತು, ಏನು ಕೇಳ್ಕೊಳ್ಬೇಕು ಅನ್ಸ್ತಾನೆ ಇಲ್ಲ. ಎಲ್ಲ ಅದಷ್ಟೇ ಕ್ಲಿಯರ್ ಆಗ್ತಾ ಇದೆ ಒಳಗಡೆಯಿಂದ ಅನಿಸ್ತಾ ಇತ್ತು ನನಗೆ. ಫುಲ್ ಏನು ಅಂತ ಗೊತ್ತಾಗ್ತಿಲ್ಲ, ಏನ್ ಬೇಡ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೆಲ್ಲ ಹೇಳ್ತಿದ್ರ, ಎಲ್ಲರೂ ಈ ತರ ಅನ್ಕೊಳ್ಬೇಕು ಅಂತ ಹೇಳ್ತಿದಾರೆ. ಬಟ್ ನನಗೆ ಮಾತ್ರ ಆ ಮುಳುಗಿ ಎದ್ದಿದ ತಕ್ಷಣ ಎಲ್ಲ ಏನೋ ಸುಮ್ಮನೆ ಎಲ್ಲ ಕ್ಲೆನ್ಸ್ ಆಯ್ತು. ನಾನು ಕೇಳ್ದೆ ಇದ್ರು ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಅದು ನೀವು ನಮ್ ಜೊತೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ನಮ್ಗೆ. ಅಗ್ನೇಯನ ಹೋಮ ಆ ಮಂತ್ರ ಹೇಳ್ತಾ ಇರುವಾಗ ಎಲ್ಲಾರು ನಮ್ಮನ್ನ ನೋಡ್ತಾ ಇದ್ದಿದ್ದು, ಅವ್ರ ಫೋಟೋಸ್ ತಗೊಳ್ತಾ ಇದ್ರು, ನಾವು ಇದ್ರು. ಅಂಡ್ ಅವ್ರ ನಮಸ್ಕಾರ ಕೂಡ ಮಾಡ್ತಾ ಇದ್ರು ನಮ್ಮನ್ನ ನೋಡಿ. ಅದೇನು ಅಂತ ಗೊತ್ತಿಲ್ಲ, ಎಲ್ಲರೂ ವೈಟ್ ಸ್ಯಾರೀಸ್ ಉಟ್ಕೊಂಡು ಹೋಗ್ತಾ ಇರುವಾಗ ವಿವರ್ ಸಮಥಿಂಗ್ ನಾವ್ ಏನೋ ಒಂಥರ ಇದ್ವಿ ಅನ್ಸುತ್ತೆ. ಆ ಮಂತ್ರ ಹೇಳ್ಕೊಂಡು ಹೋಗ್ತಾ ಇರುವಾಗ ಅದು ತುಂಬಾ ಚೆನ್ನಾಗಿತ್ತು ಆ ಅನುಭವ. ಅಂಡ್ ನೆಕ್ಸ್ಟ್ ಸೆಕೆಂಡ್ ನೀವು ನಮ್ಮನ್ನ ಎಲ್ಲ ಆಮೇಲೆ ಫಸ್ಟ್ ನಮಗೆ ಇದು 31st ಅನ್ಸುತ್ತೆ, ನೀವು ಹೋಮ ಮಾಡಿದ್ರಿ. ಆ ಹರಿಣಿಯಿಂದ ಹೋಮ ಅಗ್ನಿ ಮಂತ್ರ ಹೇಳ್ತಾ ನಮ್ಗೆ ಅವತ್ತೆಲ್ಲ ಹೋಮ ಮಾಡ್ಸಿದ್ರಿ. ಅದು ತುಂಬಾ ತುಂಬಾ ಚೆನ್ನಾಗಿತ್ತು. ಅದು ನಾನ್ ಯಾವತ್ತೂ ನೋಡಿರ್ಲಿಲ್ಲ ಆ ತರ ಅಗ್ನಿನ ಆ ಹಚ್ಚಬಹುದು, ಉತ್ಪತ್ತಿ ಮಾಡ್ಬಹುದು ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ಅಂಡ್ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಅದನ್ನ ನೋಡಿದ್ದು. ತುಂಬಾನೇ ಖುಷಿ ಆಯ್ತು ಈ ತರ ಅಗ್ನಿನ ಇದ್ ಮಾಡ್ಬೋದು ಅಂತ.
ನೆಕ್ಸ್ಟ್ ನೀವು ಸೆಕೆಂಡ್ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರಿ ವಿಂಧ್ಯವಾಸಿನಿ ಟೆಂಪಲ್ಗೆ, ಅದ ವಿತ್ ಯು, ನಿಮ್ ಗುರುಗಳ ಜೊತೆ ನಾವೆಲ್ಲ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಅಲ್ಲಿ ಹೋದಾಗ ನೀವ್ ಹೇಳಿದ್ರಿ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಫಸ್ಟ್ ಕೆಳಗಡೆಯಿಂದ ವಿಂಧ್ಯವಾಸಿನಿ ಮಾತಾ ದರ್ಶನ ಮಾಡ್ಕೊಂಡು, ನೆಕ್ಸ್ಟ್ ಆಂಜನೇಯ ಕಾಳಿ ಮಾತಾ ದರ್ಶನ ಮಾಡ್ಕೊಂಡು, ನೆಕ್ಸ್ಟ್ ಅಷ್ಟಾಭುಜ ಲಕ್ಷ್ಮಿ ಮಾತೆ ದರ್ಶನ ಮಾಡ್ಬೇಕಮ್ಮ. ಇದು ಕರೆಕ್ಟ್ ವೇ ಆಫ್ ದರ್ಶನ ಮಾಡೋದು. ಅಲ್ಲಿ ಹೋಗಿ ನಾವು ಒಂದು ಒಂದು ದೇವ್ರ ದರ್ಶನ ಮಾಡ್ಬೇಕು ಅಂದ್ರೆ ಕೆಳಗಡೆಯಿಂದ ನಾವ್ ಹೇಗ್ ಹೋಗ್ಬೇಕು ಅಂತ ನೀವು ರೂಟ್ ಎಲ್ಲ ತೋರಿಸಿ ಕ್ಲೀನ್ ಆಗಿ ನಮ್ಮನ್ನ ಕರ್ಕೊಂಡೋಗಿ ಅಷ್ಟೇ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡ್ ಬಂದು ನಮ್ ಕುಟೀರಕ್ಕೆ ಕರ್ಕೊಂಡ್ ಬಂದ್ರಿ. ತುಂಬಾನೇ ಕೂಲ್ ಅಂಡ್ ಎಲ್ಲಾರ ಜೊತೆ ತುಂಬಾ ಚೆನ್ನಾಗಿತ್ತು. ಎಲ್ಲಾರು ನಮ್ ಜೊತೆ ಇರುವಾಗ ಅವರೆಲ್ಲ ಬೇರೆಯವರು ಅನಿಸ್ತಿರ್ಲಿಲ್ಲ, ಎಲ್ಲ ನಮ್ಮವರೇ ಅನಿಸ್ತಿತ್ತು. ತುಂಬಾನೇ ಚೆನ್ನಾಗಿತ್ತು ಗುರುಗಳೇ, ನಾನ್ ನಿಮ್ ಜೊತೆ ಅಲ್ಲಿದ್ದು ಇನ್ನೂ ಇರ್ಬೇಕಾಗಿತ್ತು ಅನಿಸ್ತಾ ಇತ್ತು. ಅಷ್ಟು ಟೆಂಡೆಡ್ ಆರೋಗ್ಯ ಸ್ವಲ್ಪ ಕೆಮ್ಮು ಬಂದಿದ್ದಕ್ಕೆ ಆಗ್ಲಿಲ್ಲ, ಬಂದ್ಬಿಟ್ವಿ. ಇಟ್ಸ್ ಓಕೆ ಗುರುಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ మచ్ గురూజీ. గురూజీ, బికాస్ ఆఫ్ యూ మేము అక్కడికి వచ్చి 10 days కల్పవాసంలో ఉండేది నా లైఫ్ లో నేను అనుకోండిలే గురూజీ అది. బట్ ఫర్ 2 days ఆఫ్ 1 day అక్కడ ఉండిపోతా ఉండి, బట్ అక్కడ ఉండి ఆ ఎనర్జీస్ తో ఉండి వివర్ నాట్ డూయింగ్ మెడిటేషన్ ఎనర్జైజేషన్ ఏమీ లేకుండా ఉంటేను మాకి ఇంటికి వచ్చినాక ఆఫ్టర్ కమింగ్ టు హోమ్ ఐ ఫెల్ట్ ద ఎనర్జీస్. అక్కడ ఏమి ఉన్నో ఆ ఎనర్జీస్ నాకు ఇంటికి వచ్చినాక ఫీల్ అయ్యింది గురుజీ. నాకు సింప్లీ అట్లే కన్ను మూసుకుంటూ కూర్చో ఉంటాను. ఐ వాస్ ఫీలింగ్ ద ఎనర్జీస్ ఆఫ్ దట్ ప్లేస్. ఐ డోంట్ నో వాట్ ఈస్ దట్. ఆ నుంచి ఎనర్జీస్ వచ్చింది, మాతో పాటు అది వచ్చింది అని అనిపించింది నాకు. ఐ అందరికీ ఉంటుంది, నాకు ఒకటే కాదు, హూ ఎవర్ కేమ్ దర్ అందరికీ ఎనర్జీస్ ఉంటుంది, అందరూ ఎనర్జీస్ తో ఉంటారు. దే హ్యావ్ దట్. థ్యాంక్ యూ గురూజీ. మీతో పాటు మేము వింధ్యవాసిని టెంపుల్కి వచ్చింది చాలా ఎక్స్పీరియన్స్ వేరే ತರ ఉండే. అండ్ మీరు కొండ ಬಗ್ಗೆ చెప్పేది, ఫస్ట్ ఎలా అమ్మతో వింధ్యవాసిని టెంపుల్ దర్శనం చేస్తూ, నెక్స్ట్ కాళీమాత హనుమాన్ టెంపుల్ దర్శనం చేస్తూ, నెక్స్ట్ అష్టాభుజ లక్ష్మీమాత టెంపుల్ మీరు మమ్మల్ని తోడుకొని పోయి అంతా దర్శనం చెప్పించింది. యా, అది బాగుండే ఎక్స్పీరియన్స్, వాజ్ వెరీ గుడ్. బాగుండే, ఇంకా ఉండాల్సి ఉండే, బట్ అంతే. Blessings.